Hello everyone, ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ವಿಶ್ ಯು ಆಲ್ ಅ ವೆರಿ ಹ್ಯಾಪಿ ದೀಪಾವಳಿ. ಸೊ ಕರ್ನಾಟಕ ಸಿವಿಲ್ ಜಡ್ಜ್ ಎಕ್ಸಾಮ್ 2025 ನಮ್ಮ ಪ್ರಿಲಿಮ್ಸ್ ರಿಸಲ್ಟ್ ಡಿಕ್ಲೇರ್ ಆಗಿದೆ ಅಂಡ್ ಈಗ ಮೇನ್ಸ್ಗೆ ಎಲಿಜಿಬಲ್ ಸ್ಟೂಡೆಂಟ್ಸ್ ನ ಲಿಸ್ಟ್ ಬರೋದಿದೆ ಅಂಡ್ ನಮಗೆ ಮೇನ್ಸ್ ಬ್ಯಾಚ್ ಅನ್ನ ಲಾಂಚ್ ಮಾಡಿದೀವಿ ಸ್ವಾತಿ ಲಾ ಅಕಾಡೆಮಿ ಕಡೆಯಿಂದ. ಸೊ ಈ ಮೇನ್ಸ್ ಬ್ಯಾಚ್ ಗೆ ನೀವು ಹೇಗೆ ಎನ್ರೋಲ್ ಆಗಬಹುದು, ಫೀಸ್ ಡೀಟೇಲ್, ಕ್ಲಾಸಸ್ ನ ಟೈಮಿಂಗ್ಸ್ ಅಂಡ್ ಕ್ಲಾಸ್ ನ ಸ್ಟ್ರಕ್ಚರ್, ಹಾಗೆ ನೀವು ಆನ್ಲೈನ್ ಅಲ್ಲಿ ಅಡ್ಮಿಷನ್ ತಗೊಳ್ಳೋದಾದ್ರೆ ಎನ್ರೋಲ್ ಮಾಡ್ಕೊಳ್ಳೋದಾದ್ರೆ ಯಾವ ರೀತಿ ಎನ್ರೋಲ್ ಮಾಡ್ಕೋಬೇಕು ಅನ್ನೋದನ್ನ ಒಂದ್ಸತಿ ಅಲ್ಲಿ ನ್ಯಾವಿಗೇಟ್ ಥ್ರೂ ಸ್ವಾತಿ ಲಾ ಅಕಾಡೆಮಿ ವೆಬ್ಸೈಟ್. ಇದೇ ರೀತಿ ನೀವು ಮೊಬೈಲ್ ಅಪ್ಲಿಕೇಶನ್ ಕೂಡ ಸಹ ಇದೆ, ಆಂಡ್ರಾಯ್ಡ್ ಹಾಗೂ ಐಫೋನ್ ಯೂಸರ್ಸಿಗೂ ಸಹ ನೀವು ನಿಮ್ಮ ಮೊಬೈಲ್ ನ ಪ್ಲೇ ಸ್ಟೋರ್ ಇಂದ ಸ್ವಾತಿ ಲಾ ಅಕಾಡೆಮಿ ಅಪ್ಲಿಕೇಶನ್ ಅನ್ನ ಇನ್ಸ್ಟಾಲ್ ಮಾಡಿಕೊಂಡು ಸೈನ್ ಅಪ್ ಆಗಬಹುದು. ಇಲ್ಲಿ ನಿಮಗೆ ಸೈನ್ ಅಪ್ ಬಟನ್ ಇದೆ. ಸೊ ಫಸ್ಟ್ ಟೈಮ್ ಯೂಸರ್ಸ್ ನೀವು ಸೈನ್ ಅಪ್ ಆಗಿರ್ತೀರಿ ಅಂಡ್ ಅಥವಾ ಸೈನ್ ಅಪ್ ಥ್ರೂ ಗೂಗಲ್ ಕೂಡ ಸಹ ಇರುತ್ತೆ ಅಂಡ್ ನಂತರದಿಂದ ಲಾಗಿನ್ ಆಗಬಹುದು. ಸೊ ಆಕ್ಟಿವೇಶನ್ ಕೀ ಈಸ್ ವಿಚ್ ಐ ಪ್ರೊವೈಡ್. ನೀವು ನನಗೆ ಇಲ್ಲಿ ಆಕ್ಸೆಸ್ ಆಗಲಿಲ್ಲ ಅಂತಂದಾಗ ನೀವು ನನಗೆ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡಿದಾಗ ನಾನು ನಿಮಗೆ ಆಕ್ಟಿವೇಶನ್ ಕೀಸ್ ಮುಖಾಂತರ ಆಕ್ಸೆಸ್ ಕೊಡುವಂಥದ್ದು. ಸೊ ಇದು ಬೇಸಿಕ್ ಆಗಿ ನಮ್ಮ ಸ್ವಾತಿ ಲಾ ಅಕಾಡೆಮಿ ವೆಬ್ಸೈಟ್ ನ ಇಂಟರ್ಫೇಸ್. ಸೊ ಈಗ ಇನ್ನೊಂದು ಚೇಂಜ್ ಕೂಡ ಸಹ ಆಗಿದೆ ಇಂಟರ್ಫೇಸ್. ಹಾಗಾಗಿ ತುಂಬಾ ಜನ ಹೇಗೆ ಆಕ್ಸೆಸ್ ಮಾಡೋದು ಮುಂಚೆದು ಅಭ್ಯಾಸ ಆಗಿತ್ತು, ಬಟ್ ಯಾವುದೇ ಒಂದು ಹೊಸ ಪ್ಲಾಟ್ಫಾರ್ಮ್ ಅಲ್ಲಿ ನಿಮಗೆ ಕೆಲವು ಒಂದೆರಡು ಸತಿ ಆಪ್ಷನ್ಸ್ ನೋಡ್ಕೊಂಡ್ರೆ ಈಸಿಯಾಗಿ ಆಕ್ಸೆಸ್ ಮಾಡಬಹುದು. ಇನ್ಫ್ಯಾಕ್ಟ್ ಈ ಇಂಟರ್ಫೇಸ್ ತುಂಬಾ ಜಾಸ್ತಿ ಇಂಟರಾಕ್ಟಿವ್ ಆಗೂ ಇದೆ, ಸೊ ಈಸಿಯಾಗಿ ಅರ್ಥ ಆಗುತ್ತೆ. ಈಗ ನಾನು ಹೇಳ್ತೀನಿ. ಫಸ್ಟ್ ಥಿಂಗ್, swatilaw.com ನಮ್ಮ www.swatilaw.com ನೀವು ಕ್ಲಿಕ್ ಮಾಡಿದಾಗ ನೀವು ವೆಬ್ ಪೇಜ್ ನಿಮ್ಮ ಲ್ಯಾಪ್ಟಾಪ್ ಕಡೆ ಇಂದ ನೀವು ಯೂಸ್ ನ ಮಾಡ್ಕೋಬಹುದು. ಸೊ ಫಸ್ಟ್ ಥಿಂಗ್ ಅಂಡ್ ಇದು ನೀವು ಲಾಗಿನ್ ಪೇಜ್ ಹೋಮ್ ಪೇಜ್ ಅಂತ ನೋಡುವಾಗ ಇದು ನಿಮ್ಮ ಹೋಮ್ ಪೇಜ್ ಆಗಿರುತ್ತೆ. ಡ್ರಾಫ್ಟಿಂಗ್ ಕ್ಲಾಸಸ್ ಸಹ ಸ್ಟಾರ್ಟ್ ಮಾಡಿದ್ವಿ ಅಂಡ್ ವಿ ಹ್ಯಾವ್ 10 ಬೇಸಿಕ್ ಡ್ರಾಫ್ಟಿಂಗ್ ಕ್ಲಾಸಸ್ ಆಲ್ಸೋ. ಸೊ ಕ್ಲಾಸಸ್ ಮುಗ್ದಿದೆ, ಕಂಪ್ಲೀಟ್ ಆಗಿದೆ ಅಂಡ್ ಪ್ರತಿಯೊಂದು ಯಾವುದೇ ಲೈವ್ ಕ್ಲಾಸ್ ಅಂತ ಅನೌನ್ಸ್ ಆದ್ರೂ ಆ ಲೈವ್ ಕ್ಲಾಸಸ್ ನ ರೆಕಾರ್ಡೆಡ್ ಲೆಕ್ಚರ್ಸ್ ಕೂಡ ಸಹ ಅವೈಲೇಬಲ್ ಇರುತ್ತೆ. ಬಿಕಾಸ್ ನಾವು ಅಪ್ಲಿಕೇಶನ್ ಅಥವಾ ಈ ತರ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಮಾಡ್ತಿದೀವಿ ಅಂತಂದ್ರೆ ಅದೊಂದು ಫೀಚರ್ ನಿಮಗೆ ಅವೈಲೇಬಲ್ ಇರುತ್ತೆ. ಸೊ ಸ್ವಾತಿ ಲಾ ಅಕಾಡೆಮಿಯಲ್ಲಿ ನಿಮಗೆ ಆ ಫೀಚರ್ ಅವೈಲೇಬಲ್ ಇದೆ. ದಟ್ ಇಸ್ ಪ್ರತಿಯೊಂದು ಲೈವ್ ಕ್ಲಾಸಸ್ ನ ರೆಕಾರ್ಡೆಡ್ ಲೆಕ್ಚರ್ಸ್ ಅವೈಲೇಬಲ್ ಇರುತ್ತೆ. ನಾವು ಇನಿಷಿಯಲಿ ಸ್ಟಾರ್ಟ್ ಮಾಡಿದಾಗ ಝೂಮ್ ಮೀಟಿಂಗ್ ಕ್ಲಾಸಸ್ ಇಂದ ಸ್ಟಾರ್ಟ್ ಮಾಡಿದ್ದು. ಸೊ ಆಗ ರೆಕಾರ್ಡೆಡ್ ಸೆಷನ್ಸ್ ಅನ್ನೋದು ಪ್ರೊವೈಡ್ ಮಾಡ್ತಿರ್ಲಿಲ್ಲ, ಬಟ್ ನಾವು ವಿ ಡೂ ಪ್ರೊವೈಡ್ ರೆಕಾರ್ಡೆಡ್ ಲೆಕ್ಚರ್ಸ್ ಆಸ್ ವೆಲ್. ಅಂಡ್ ಕೆಲವು ಸೇಫ್ಟಿ ಸೆಕ್ಯೂರಿಟಿ ಫೀಚರ್ಸ್ ಅನ್ನೋದು ಪ್ರತಿಯೊಂದು ವೆಬ್ಸೈಟ್ಗೆ ಇನ್ಬಿಲ್ಟ್ ಅನ್ನೋದಿರುತ್ತೆ. ಸೊ ಅದರ ಅಕಾರ್ಡಿಂಗ್ಲಿನೇ ನಡೆಯುತ್ತೆ. ಸೊ ಈಗ ವೆಬ್ಸೈಟ್ ಅಲ್ಲಿ ನಿಮಗೆ ಕ್ಲಾಸಸ್ ಅಂತ ಅನ್ನುವಾಗ ಲೈವ್ ಸೆಷನ್ಸ್ ಇದೆ, ಸೆಪರೇಟ್ ಕೋರ್ಸಸ್, ವಿಡಿಯೋ ಕೋರ್ಸಸ್ ಅಂತ ಅಂದಾಗ ಎಕ್ಸಾಮ್ಸ್ ಲೈವ್ ಕೋರ್ಸಸ್ ಸೆಪರೇಟ್ ಆಗಿ 6 ಕೋರ್ಸಸ್ ಇದೆ ಅಂಡ್ ವಿಡಿಯೋ ಕೋರ್ಸಸ್ ಅಂತ ಅಂದ್ರೆ ಆಲ್ರೆಡಿ ಪ್ರೀ ರೆಕಾರ್ಡೆಡ್ ಲೆಕ್ಚರ್ಸ್ ನ ವಿಡಿಯೋ ಕೋರ್ಸಸ್. ಫಾರ್ ಎಕ್ಸಾಂಪಲ್, ಈಗ ನಾವು ರ್ಯಾಪಿಡ್ ರಿವಿಷನ್ ಬ್ಯಾಚ್ ಮುಗಿಸಿದೀವಿ ಪ್ರಿಲಿಮ್ಸ್ಗೆ, ಅದರದ್ದು ರೆಕಾರ್ಡೆಡ್ ಲೆಕ್ಚರ್ಸ್ ಸೀರೀಸ್ ಒಂದು ಅವೈಲೇಬಲ್ ಇರುತ್ತೆ. ಸೊ ಎನಿಬಡಿ ನಾನು ಇದನ್ನ ಬೇಕು ಅಂತ ಅಂದಾಗ ನೀವು ವಿಡಿಯೋ ಕೋರ್ಸಸ್ ಇಂದ ರೆಕಾರ್ಡೆಡ್ ಲೆಕ್ಚರ್ಸ್ ನ ಆಕ್ಸೆಸ್ ಮಾಡ್ಕೋಬಹುದು. ಲೈವ್ ಕ್ಲಾಸಸ್ ಅಲ್ಲಿ ಎಂಟೈರ್ ಲೈವ್ ಸೆಷನ್ಸ್ ಇರುತ್ತೆ. ಈ ಬುಕ್ಸ್ ಇದೆ ಅಂಡ್ ಇಷ್ಟು ಟೆಸ್ಟ್ ನಿಮಗೆ ಪ್ಲಾಟ್ಫಾರ್ಮ್ ಅಲ್ಲಿ ಅವೈಲೇಬಲ್ ಇದೆ. ಸೊ ಇದು ಪ್ಲಾಟ್ಫಾರ್ಮ್ ನ ಬೇಸಿಕ್ ಡೀಟೇಲ್ಸ್. ಸೊ ಲೈವ್ ಕೋರ್ಸಸ್ ನೀವು ಓಪನ್ ಸ್ಕ್ರೋಲ್ ಮಾಡ್ತಿದ್ದ ಹಾಗೇನೆ ಕಂಪ್ಲೀಟ್ ಒಂದ್ಸತಿ ಸ್ಕ್ರೋಲ್ ಮಾಡಿ ನೋಡ್ಕೊಳ್ಳಿ ಪೇಜ್ ಏನೇನೆಲ್ಲ ಇರುತ್ತೆ. ಅಂಡ್ ಆಲ್ಸೋ ಇದು ಬೆಸ್ಟ್ ಫೀಚರ್ ಕರೆಂಟ್ ಅಫೇರ್ಸ್ ಅಂಡ್ ಡೈಲಿ ನ್ಯೂಸ್, ಇದ್ರ ಬಗ್ಗೆನೂ ಹೇಳ್ತೀನಿ. ಸೊ ಫಸ್ಟ್ ಥಿಂಗ್, ನೀವು ಸ್ಟಾರ್ಟ್ ಮಾಡ್ತಿದ್ದಾಗೇನೆ ನಿಮಗೆ ಲೈವ್ ಕೋರ್ಸಸ್ ಅಲ್ಲಿ ಮೇನ್ಸ್ ಸಕ್ಸಸ್ ಬ್ಯಾಚ್ ಅನ್ನೋದು ಕಾಣ್ತದೆ. ಸೊ ಮೇನ್ಸ್ ಸಕ್ಸಸ್ ಬ್ಯಾಚ್ ಈಗ 93 ಕ್ಲಾಸಸ್ ಆಲ್ರೆಡಿ ಶೆಡ್ಯೂಲ್ಡ್ ಆಗಿದೆ ಅಂಡ್ ಬ್ಯಾಚ್ 23rd ಇಂದ ಶುರು ಆಗ್ತದೆ. 21st ಡಿಸೆಂಬರ್ ಒಂದು ಡೇಟ್ ಟೆಂಟೇಟಿವ್ ಆಗಿ ನಾ ಸೆಟ್ ಮಾಡಿರುವಂತದ್ದು ಫಾರ್ ದಿಸ್ ಬ್ಯಾಚ್. ಬಟ್ ಈ ಬ್ಯಾಚ್ ನಿಮಗೆ ಎಕ್ಸಾಮ್ ನ ಅಕಾರ್ಡಿಂಗ್ಲಿ ನಡೆಯುತ್ತೆ. ಬಿಕಾಸ್ ಕನ್ಸಿಡರಿಂಗ್ ತುಂಬಾ ಜನ ಫಸ್ಟ್ ಟೈಮ್ ಎಕ್ಸಾಮ್ ತಗೊಳ್ತಿರಬಹುದು, ಫಸ್ಟ್ ಟೈಮ್ ಪ್ರಿಲಿಮ್ಸ್ ಕ್ಲಿಯರ್ ಆಗಿರಬಹುದು. ಸೊ ಮೇನ್ಸಿನ 4 ಪೇಪರ್ ಒಟ್ಟಿಗೆ ಪ್ರಿಪರೇಷನ್ ಅನ್ನ ಸ್ಟಾರ್ಟ್ ಮಾಡಬೇಕಿರುತ್ತೆ ಅಂಡ್ ನಿಮ್ಮ ಕಡೆಯಿಂದ ಕ್ಲಾಸಸ್ ನಿಮಗೆ ಡೈಲಿ 4 hours. ಬಟ್ ಆ ಡೈಲಿ 4 hours ಕ್ಲಾಸಸ್ ಅಲ್ಲದೆ ನಿಮ್ಮ ಕಡೆಯಿಂದ ಎಕ್ಸ್ಟ್ರೀಮ್ ಹಾರ್ಡ್ ವರ್ಕ್ ಅಂಡ್ ಎಫರ್ಟ್ಸ್ ಬೇಕೇ ಬೇಕು. ಬಿಕಾಸ್ ಮೇನ್ಸ್ ಅಂತಂದಾಗ ಪ್ರಾಕ್ಟಿಸ್, ಇಟ್ ಈಸ್ ಆಲ್ ಅಬೌಟ್ ರೈಟಿಂಗ್ ಪ್ರಾಕ್ಟಿಸ್. ಸೊ ಪ್ರಿಲಿಮ್ಸ್ ಅಂತ ಅಂದಾಗ MCQ ಟಿಕ್ ಮಾಡಿದ್ರಿ, MCQ ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತೀವಿ. ಮೇನ್ಸ್ ಅಂತ ಅಂದಾಗ ಆಬ್ವಿಯಸ್ಲಿ ನೀವು ಬರ್ದೇನೆ ಪಾಸ್ ಆಗ್ಬೇಕು. ಸೊ ನೀವು ಬರ್ದೇನೆ ಪ್ರಾಕ್ಟೀಸ್ ಕೂಡ ಸಹ ಮಾಡ್ಬೇಕಿರತ್ತೆ. ಅಂಡ್ ಸಿನ್ಸ್ ಬ್ಯಾಚ್ 23rd ಇಂದ ಸ್ಟಾರ್ಟ್ ಆಗ್ತದೆ, ಬಟ್ ನಿಮ್ ಹತ್ರ ಈಗ ಇರುವಂತ ಡ್ಯೂರೇಷನ್ ನ ಒಂದೆರಡು ದಿನ ನಿಮ್ ಹತ್ರ ಈಗೇನ್ ಟೈಮ್ ಇದೆ. ಸೊ ಈ ಟೈಮ್ ಅನ್ನ ನೀವು ವೇಸ್ಟ್ ಮಾಡ್ಕೊಳ್ದೆ ಯು ಕ್ಯಾನ್ ಅಟ್ಲೀಸ್ಟ್
ಸಿಲೆಬಸ್ ನ ಒಂದ್ಸತಿ ನೋಡ್ಕೊಳ್ಳಿ, ಸ್ಟ್ರಕ್ಚರ್ ಹೇಗಿದೆ ಸಿಲೆಬಸ್ದು, ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸ್ ಅನ್ನ ನೋಡ್ಕೊಳ್ಳಿ, ನಿಮಗೆ ಏನು ಸ್ಟ್ರಾಂಗ್ ಪಾರ್ಟ್ ಅಂತ ಅನಿಸ್ತಿದೆ ಅಥವಾ ನಿಮಗೆ ಏನು ವೀಕ್ ಅಂತ ಅನಿಸ್ತಿದೆ ಇದನ್ನ ಅರ್ಥ ಮಾಡ್ಕೊಳ್ಳಿ. ಅನಲೈಸ್ ಯೋರ್ ಸೆಲ್ಫ್ ವಿತ್ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸ್. ಯಾವ್ದೊಂದು ಎಕ್ಸಾಮ್ ಆಗಿರಬಹುದು, AIB ಕ್ಲಾಸಸ್ ನಡೀತದೆ ಅಥವಾ ಯಾವುದೇ ಎಕ್ಸಾಮ್, ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸ್ ನಿಮಗೆ ಬೇಸ್ ಆಗಿರುತ್ತೆ, ಫೌಂಡೇಶನ್ ಫಾರ್ ಎನಿ ಎಕ್ಸಾಮ್. ಸೊ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸ್ ನ ಪ್ರಿಲಿಮ್ಸ್ ಅಲ್ಲಿ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸ್ ರೀತಿ ಬಂದಿಲ್ಲ, ಟ್ರೆಂಡ್ ಚೇಂಜ್ ಆಗಿದೆ ಅಂತ ಹೇಳ್ತೀರಿ. ಹೌದು, ಸೇಮ್ ನಮಗೆ 2023 ಪೇಪರ್ ಲಾ ಪೇಪರ್ 1 ಅಲ್ಲೂ ಚೂರು ನಮಗೆ ಕಂಫರ್ಟ್ ಝೋನ್ ಇಂದ ಹೊರಗಡೆ ಕೊಟ್ಟಿದ್ರು ಕ್ವೆಶನ್ಸ್. ಸೊ CPC ಎಕ್ಸೆಟ್ರಾ ಡಾಕ್ಟ್ರಿನ್ಸ್ ಎಲ್ಲ ಹಾಕಿದ್ರು. ಅದ್ ನಮಗೆ ಲಾ ಪೇಪರ್ 1 ಅನ್ನ ಕಷ್ಟ ಅಂತಾನು ಫೀಲ್ ಕೊಟ್ಟಿತ್ತು. ಸಿಮಿಲರ್ಲಿ ಈಗ ಈ ಮೇನ್ಸ್ ಕೂಡ ಸಹ ನಮಗೆ ಅದೇ ರೀತಿ ಕಷ್ಟವಾಗೇನೆ ಇರಬಹುದು. ಸೊ ನಮ್ಮ ಪ್ರಿಪರೇಷನ್ ವಿಲ್ ಬಿ ಫಾರ್ ದ ಟಫೆಸ್ಟ್ ಸಿಚುವೇಶನ್ ಅಂಡ್ ಬೇಸಿಸ್ ಅಪಾನ್ ದ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್. ಈಗ ಅದನ್ನು ಸಹ ಇನ್ಕ್ಲೂಸಿವ್ ಮಾಡಿಕೊಂಡು ಆದಷ್ಟು ಡಾಕ್ಟ್ರಿನ್ಸ್ ಎಕ್ಸೆಟ್ರಾ ಅನ್ನೋದನ್ನು ಸಹ ನಾವು ಕವರ್ ಮಾಡ್ತೀವಿ. ಅಂಡ್ ಸಾಧ್ಯವಾದಷ್ಟು ಎಲ್ಲ ಟಾಪಿಕ್ಸ್ ಕವರ್ ಆಗುತ್ತೆ. ಸೊ ಇದರಲ್ಲಿ ಡೈಲಿ 4 hours ಕ್ಲಾಸಸ್ ನಿಮಗೆ ಲಾ ಪೇಪರ್ 1 ಟ್ರಾನ್ಸ್ಲೇಷನ್, ಸಿವಿಲ್ ಅಂಡ್ ಕ್ರಿಮಿನಲ್ ಜಜ್ಮೆಂಟ್ ರೈಟಿಂಗ್ ಸೈಮಲ್ಟೇನಿಯಸ್ಲಿ ನಡೆಯುತ್ತೆ. ಮಾರ್ನಿಂಗ್ ಅಂಡ್ ಆಫ್ಟರ್ನೂನ್ ಬ್ಯಾಚ್. ಸೊ ಇದು ಸದ್ಯಕ್ಕೆ ಇವಾಗ ಇಫ್ ಯು ಕ್ಲಿಕ್ ದಿಸ್ ನಿಮಗೆ ಕಾಂಪ್ರಿಹೆನ್ಸಿವ್ ಬ್ಯಾಚ್, ಮೇನ್ ಸಕ್ಸಸ್ ಬ್ಯಾಚ್ ಅಂತ ಬರುತ್ತೆ ಅಂಡ್ ಕ್ಲಾಸ್ ನ ಎಲ್ಲ ಡೀಟೇಲ್ಸ್ ಹೈಲೈಟ್ಸ್ ಬಂದ್ಬಿಡುತ್ತೆ ನಿಮಗೆ. ಸೊ ಕ್ಲಾಸಸ್ 23rd ಇಂದ 31st ಮುಂಚೆನೇ ಎಕ್ಸಾಮ್ ಅಂದ್ರೆ ಕ್ಲಾಸಸ್ ಅದರ ಅಕಾರ್ಡಿಂಗ್ಲಿ ನಿಮಗೆ ಇಂಟಿಮೇಷನ್ ಹೇಗೆ ಬರುತ್ತೆ ಅದರ ಅಕಾರ್ಡಿಂಗ್ಲಿ ಕ್ಲಾಸಸ್. ಇನ್ನು ಹೆಚ್ಚು ಟೈಮ್ ತಗೊಳ್ಬೇಕಾ, ದೆನ್ ಆ ಟೈಮ್ ಹೆಚ್ಚಾಗಿ ತಗೊಂಡೇನೆ ಆದಷ್ಟು ಬೇಗ ನಿಮಗೆ ಕ್ಲಾಸಸ್ ನ ವೈಂಡ್ ಅಪ್ ಮಾಡೋದು ಇರುತ್ತೆ. ಪ್ಲಸ್ ನಿಮಗೆ ಕ್ಲಾಸಸ್ ಅಲ್ಲಿ ರೆಗ್ಯುಲರ್ ಅಸೈನ್ಮೆಂಟ್ಸ್ ಅನ್ನೋದಿರುತ್ತೆ ಆಫ್ಟರ್ ಎವ್ರಿ ಕ್ಲಾಸ್. ಇದು ನನ್ನ ಪ್ರತಿಯೊಂದು ಸ್ಟೂಡೆಂಟ್ ಆಲ್ರೆಡಿ ಎನ್ರೋಲ್ಡ್ ಆಗಿರೋರಿಗೆ ಗೊತ್ತಿರುತ್ತೆ. ಸೊ ನನ್ನ ಕ್ಲಾಸಸ್ ಅಲ್ಲಿ ಟೆಸ್ಟ್ ಆಗಲಿ ಅಸೈನ್ಮೆಂಟ್ಸ್ ಆಗಲಿ ರೆಗ್ಯುಲರ್ ಬೇಸಿಸ್ ಕೊಡ್ತಾನೆ ಇರ್ತೀವಿ ಅಂಡ್ ಅದನ್ನ ಕರೆಕ್ಷನ್, ಎವ್ಯಾಲ್ಯೂಯೇಷನ್ ಅಂಡ್ ಫೀಡ್ಬ್ಯಾಕ್ ಅನ್ನೋದನ್ನು ಸಹ ನಡೆಯುತ್ತೆ. ಸೊ ದಿಸ್ ಇಸ್ ಆಲ್ಸೋ ಟೇಕನ್ ಕೇರ್ ಆಫ್ ಬಿಕಾಸ್ ನಿಮ್ಮ ಕಾನ್ಸ್ಟೆಂಟ್ ಆಗಿ ನಿಮ್ಮ ಗ್ರೋತ್ ಅನ್ನ ನೀವು ಅನಲೈಸ್ ಮಾಡಲೇಬೇಕಾಗತ್ತೆ. ದಟ್ ಈಸ್ ಎಷ್ಟರ ಮಟ್ಟಿಗೆ ನೀವೀಗ ಕಲ್ತಿದ್ದೀರಿ, ನೆಕ್ಸ್ಟ್ ಏನು, ಈಗ ಈ ಆನ್ಸರ್ ಈ ರೀತಿ ಬರ್ದಿದ್ದೀರಿ ಅಂತಂದ್ರೆ ಆಲ್ಸೋ ಆನ್ಸರ್ ರೈಟಿಂಗ್ ಅನ್ನೋದು ಹೇಗಿರುತ್ತೆ ಎಕ್ಸೆಟ್ರಾ ಅನ್ನೋದನ್ನು ತಿಳಿಸ್ಕೊಡ್ಲಾಗುತ್ತೆ. ಸೊ ಬಿಕಾಸ್ ಎವ್ರಿಥಿಂಗ್ ವಿಲ್ ಬಿ ಗೈಡೆಡ್ ಥ್ರೂ. ಸೊ ಈಗ ಇದರಲ್ಲಿ ನಿಮಗೆ ಈ ತರ ನೀವು ಬರಿಬೇಕಿತ್ತು, ಈ ತರ ಸ್ಟ್ರಕ್ಚರ್ ಮಾಡಬೇಕಿತ್ತು, ಈ ಪಾಯಿಂಟ್ಸ್ ಇನ್ಕ್ಲೂಡ್ ಮಾಡಬೇಕು ಎಕ್ಸೆಟ್ರಾ, ಕಾನ್ಸೆಪ್ಚುವಲ್ ಏನು ನಿಮಗೆ ಲ್ಯಾಕಿಂಗ್ ಇದೆ ಅದರ ರಿಲೇಟೆಡ್ ಫೀಡ್ಬ್ಯಾಕ್ ಇರುತ್ತೆ ಅಂಡ್ ಆ ಫೀಡ್ಬ್ಯಾಕ್ ನ ತಗೊಂಡು ನೀವು ಇಂಪ್ರೊವೈಸ್ ಮಾಡಿ ನಿಮ್ಮ ಆನ್ಸರ್ಸ್ ಅನ್ನ ನೆಕ್ಸ್ಟ್ ಅಸೈನ್ಮೆಂಟ್ಸ್ ಮುಖಾಂತರ ನೀವು ಸಬ್ಮಿಟ್ ಮಾಡ್ತಾ ಇರಬಹುದು. ಸೊ ಕ್ಲಾಸಸ್ ನ ಡೀಟೇಲ್ಸ್ ಅಂತ ಅಂದಾಗ ಲಾ ಪೇಪರ್ 1 ನಿಮಗೆ 23rd 8 o'clock ಇಂದ 9 1 hour ಲಾ ಪೇಪರ್ 1, ಟ್ರಾನ್ಸ್ಲೇಷನ್ 9 to 10 ಮಾರ್ನಿಂಗ್ 2 ಕ್ಲಾಸ್ ಅಂಡ್ ಆಫ್ಟರ್ನೂನ್ 2 ಕ್ಲಾಸ್ ಇರುತ್ತೆ. ಸಿವಿಲ್ ಜಜ್ಮೆಂಟ್ ಅಂಡ್ ಕ್ರಿಮಿನಲ್ ಜಜ್ಮೆಂಟ್, ಸಿವಿಲ್ ಜಜ್ಮೆಂಟ್ 3 o'clock to 4 o'clock ಅಂಡ್ ಕ್ರಿಮಿನಲ್ ಜಜ್ಮೆಂಟ್ 4 to 5 o'clock ಅನ್ನೋದು ಇರುತ್ತೆ. ಸೊ ಮಾರ್ನಿಂಗ್ 2 hours ಅಂಡ್ ಈವ್ನಿಂಗ್ 2 hours. ಅಂಡ್ ಲಾ ಪೇಪರ್ 1 ಗೆ ಚೂರು ಹೆಚ್ಚಿನ ಸಮಯ ಬೇಕಾಗುತ್ತೆ ಸಿನ್ಸ್ ಅದರಲ್ಲಿ 4 ಪೇಪರ್ ಇದೆ ಅಂಡ್ 4 ಪೇಪರಿಗೆ ಸೆಪರೇಟ್ ಆಗಿ ನಾವು ಟೈಮ್ ಡಿವೈಡ್ ಮಾಡಬೇಕಿರುತ್ತೆ. ಟ್ರಾನ್ಸ್ಲೇಷನ್ ಅಂಡ್ ಸಿವಿಲ್ ಅಂಡ್ ಕ್ರಿಮಿನಲ್ ಜಜ್ಮೆಂಟ್ ರೈಟಿಂಗ್ಗೆ ಒನ್ಸ್ ಯು ಅಂಡರ್ಸ್ಟ್ಯಾಂಡ್ ದ ಎಂಟೈರ್ ಕಾನ್ಸೆಪ್ಟ್ ಆನಂತರ ಪ್ರಾಕ್ಟೀಸ್ಗೆ ಟೈಮ್ ಕೊಡಬೇಕಾಗತ್ತೆ. ಅಂಡ್ ಈಗಾಗಲೇ ನನ್ನ ಪ್ರೀವಿಯಸ್ ವಿಡಿಯೋಸ್ ನೀವು ನೋಡಿದ್ರೆ ನಾನು ಸುಮಾರು ಸತಿ ಹೇಳಿದ್ದೀನಿ, ಸ್ಕೋರಿಂಗ್ ಪೇಪರ್ ಆಗುತ್ತೆ ಟ್ರಾನ್ಸ್ಲೇಷನ್ ಮತ್ತೆ ಜಜ್ಮೆಂಟ್ ರೈಟಿಂಗ್. ಲಾ ಪೇಪರ್ 1 ಎಲ್ಲರಿಗೂ ಸೇಮ್ ಏನೆ, ನೀವು ಕಾಲೇಜಲ್ಲಿ ಓದಿರೋದು ಅದೇ ಕಾನ್ಸೆಪ್ಟ್ ಅದೇ ಸಬ್ಜೆಕ್ಟ್, ಇಲ್ಲೂ ಅದೇ ಸಬ್ಜೆಕ್ಟ್, ಓನ್ಲಿ ಥಿಂಗ್ ದ ವೇ ಯು ರಿಪ್ರೆಸೆಂಟ್, ದ ವೇ ಯು ರೈಟ್ ಎಕ್ಸೆಟ್ರಾ ವೇರಿ ಆಗುತ್ತೆ. ಅಂಡ್ ಇದೊಂದು ಕಾಂಪಿಟೇಟಿವ್ ಎಕ್ಸಾಮ್, ಕಾಲೇಜ್ ರೀತಿ ನಾವು ಪಾಸ್ ಆದ್ರೆ ಡಿಗ್ರಿ ಸಿಗುತ್ತೆ ಅನ್ನೋ ಎಕ್ಸಾಮ್ ಖಂಡಿತ ಅಲ್ಲ. ಸೊ ಹಾಗಾಗಿ ಹೆಚ್ಚಿನ ಸೀರಿಯಸ್ನೆಸ್ ಅನ್ನೋದು ಇದ್ದೇ ಇರುತ್ತೆ. ಬಟ್ ಟ್ರಾನ್ಸ್ಲೇಷನ್ ಅಂಡ್ ಜಜ್ಮೆಂಟ್ ರೈಟಿಂಗ್ ಪೇಪರ್ ಎಲ್ಲರಿಗೂ ಒಂದು ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಅಂಡ್ ಈ ಪೇಪರ್ ನಿಮ್ಮ ಸ್ವಂತ ಕ್ರಿಯೇಟಿವಿಟಿ, ನಿಮ್ಮ ಲೀಗಲ್ ಅಪ್ಲಿಕಬಿಲಿಟಿ ಆಫ್ ಮೈಂಡ್, ಇಟ್ ಈಸ್ ಅಬೌಟ್ ಯೋರ್ ಸ್ಕಿಲ್ ಸೆಟ್ ಅಂತಾನು ಹೇಳಬಹುದು. ಸೊ ಇದು ಡಿಫ್ರೆನ್ಶಿಯೇಟ್ ಮಾಡುತ್ತೆ ಮಾರ್ಕ್ಸ್ ಅನ್ನ. ಅಂಡ್ ರಿಮೆಂಬರ್ ಪ್ರಿಲಿಮ್ಸ್ ನ ಮಾರ್ಕ್ಸ್ ಏನ್ ನಿಮಗೆ ಮೆರಿಟ್ ಅಲ್ಲಿ ಆಡ್ ಆಗ್ತಿರ್ಲಿಲ್ಲ ಫೈನಲ್ ರ್ಯಾಂಕಿಂಗ್ ಗೆ, ಬಟ್ ಮೇನ್ಸ್ ಅಂಡ್ ಇಂಟರ್ವ್ಯೂ ಮಾರ್ಕ್ಸ್ ಒಟ್ಟಿಗೆ ಸೇರಿ ನಿಮ್ಮ ರ್ಯಾಂಕ್ ಡಿಸೈಡ್ ಮಾಡುತ್ತೆ. ಸೊ ಹಾಗಿದ್ದಾಗ ಈ ಮೇನ್ಸ್ ಅಲ್ಲಿ ನೀವು ಎಷ್ಟು ಸ್ಕೋರ್ ಮಾಡ್ತೀರಿ, ಮ್ಯಾಕ್ಸಿಮಮ್ ಸ್ಕೋರ್ ಮಾಡಲೇಬೇಕು ನಿಮ್ಮ ರ್ಯಾಂಕ್ ಡಿಸೈಡ್ ಮಾಡೋದಿಕ್ಕೆ. ಫೈನಲ್ ರ್ಯಾಂಕ್ ಬಗ್ಗೆ ಹೇಳ್ತಿರೋದು. ನೀವು 4 ಪೇಪರಲ್ಲಿ 50 ಏನೋ ಪಾಸಿಂಗ್ ಮಾರ್ಕ್, ಆ 50 ನೀವು ಪಾಸಿಂಗ್ ಮಾರ್ಕ್ ಅಂತ ಅನ್ಕೊಳ್ಳೋದ್ರಿಂದ ಲಾಭ ಆಗೋದಿಲ್ಲ. ನಿಮಗೆ ಅಟ್ಲೀಸ್ಟ್ ಯು ಹ್ಯಾವ್ ಟು ಕೀಪ್ ಅ ಗೋಲ್ ಫಾರ್ ಯೋರ್ ಸೆಲ್ಫ್ ದಟ್ 75 ನಿಮಗೆ ಬೆಂಚ್ ಮಾರ್ಕ್ ಅಂಡ್ ಅದರ ಅಕಾರ್ಡಿಂಗ್ಲಿ ಪ್ರಿಪೇರ್ ಆಗಿ ದೆನ್ ನಿಮ್ಮ ಒಂದು ಫೈನಲ್ ರ್ಯಾಂಕಿಂಗ್ಗೂ ಸಹ ಹೆಲ್ಪ್ ಆಗುತ್ತೆ. ಇದರ ಬಗ್ಗೆ ಡೀಟೇಲ್ ಆಗಿ ಸ್ಟ್ರಕ್ಚರ್ ಸ್ಟ್ರಾಟಜಿ ಅಂತ ಡಿಸ್ಕಸ್ ಮಾಡಬಹುದು. ಬಟ್ ಫಾರ್ ನಾವು ಬ್ಯಾಚ್ ರಿಲೇಟೆಡ್ ಅಂತ ಅಂದಾಗ ಇದು ಬ್ಯಾಚ್
ಅಂಡ್ ಈ ಬ್ಯಾಚ್ ನಿಮಗೆ ಕ್ಲಾಸಸ್ ಅಂತ ಬಂದಾಗ ಇಟ್ ಇಸ್ ಫಾರ್ 10,000 rupees ನ ಒಂದು ಬ್ಯಾಚ್. PDFs ನಿಮಗೆ ಅಟ್ಯಾಚ್ ಆಗಿರುತ್ತೆ ಪ್ರತಿ ಕ್ಲಾಸ್ ಜೊತೆಗೂ ಸಹ. ಸೊ PDFs ನ ನೀವು ಆಕ್ಸೆಸ್ ಮಾಡ್ಕೋಬಹುದು. ಅಂಡ್ ಸಿನ್ಸ್ ಇದು ನಂದು ಆಲ್ರೆಡಿ ಪರ್ಚೇಸ್ಡ್ ಅಂತ ಬರ್ತದೆ ಲಾಗಿನ್ ಆಗಿರೋದ್ರಿಂದ ಐ ವಿಲ್ ಜಸ್ಟ್ ಲಾಗ್ ಔಟ್. ಸೊ ಲಾಗ್ ಔಟ್ ಆದ್ರೆ ನಿಮಗೆ ನಾರ್ಮಲ್ ಬೇಸಿಕ್ ಡೀಟೇಲ್ಸ್ ಇಂದ ಸ್ಟಾರ್ಟ್ ಆಗುತ್ತೆ. ಬೇಸಿಕ್ ಡೀಟೇಲ್ಸ್ ಅಂತ ಅಂದಾಗ ಲಾಗಿನ್ ಆಗಬೇಕು ಅಂಡ್ ಅದಾದ್ಮೇಲೆ ನಿಮಗೆ ಸೈನ್ ಅಪ್ ಎಕ್ಸೆಟ್ರಾ ಅನ್ನೋದು ಬರುತ್ತೆ. ಸೊ ಇದು ನಿಮಗೆ ಈಗ ಲೈವ್ ಕ್ಲಾಸಸ್ ಅಂತ ಅಂದಾಗ ಆಲ್ಸೋ ನಾವೊಂದು AIB ಬ್ಯಾಚ್ ನಡೀತಿದೆ, ಲೈವ್ ಕ್ಲಾಸಸ್ 3,000 rupees ಎಕ್ಸೆಟ್ರಾ. ಸೊ ಕಂಪ್ಲೀಟ್ ನ್ಯಾವಿಗೇಷನ್ ಸೆಪರೇಟ್ ವಿಡಿಯೋ ಮಾಡೋಣ. ಫಾರ್ ನಾವು ಮೇನ್ಸ್ಗೆ ನ್ಯಾವಿಗೇಷನ್ ಅಂತ ಅಂದಾಗ ಇಷ್ಟು ನಿಮಗೆ ಲೈವ್ ಕೋರ್ಸ್ ಸಿಗುತ್ತೆ. ಅದು ಬಿಟ್ಟು ವಿಡಿಯೋ ಕೋರ್ಸಸ್ ಅವೈಲೇಬಲ್ ಇದೆ ಸೆಪರೇಟ್ ಆಗಿ. ಕ್ರಿಮಿನಲ್ ಲಾಸ್ಗೆ, ಲೀಗಲ್ ಡ್ರಾಫ್ಟಿಂಗ್, ಕಾನ್ಸ್ಟಿಟ್ಯೂಷನ್ ಗೆ ಸೆಪರೇಟ್ ಆಗಿ ನಾವು ಓದಬೇಕು ಅನ್ನೋದಾದ್ರೆ ಬಿಕಾಸ್ ಕಾನ್ಸ್ಟಿಟ್ಯೂಷನ್ ಆಲ್ಸೋ ವೆರಿ ಫೇವ್ರೆಟ್ ಸಬ್ಜೆಕ್ಟ್ ಆಫ್ ಮೈಂಡ್. ಸೊ ಹಾಗಾಗಿ ಅದನ್ನ ಇನ್ ಡೆಪ್ತ್ ಆಗಿ ನಾನೊಂದು ಸೆಪರೇಟ್ ಆಗಿನೇ ಸೆಷನ್ಸ್ ಮಾಡಿದ್ದೀನಿ, ಲೆಕ್ಚರ್ ಸೆಷನ್. ಸೊ ಹಾಗಾಗಿ ಕಾನ್ಸ್ಟಿಟ್ಯೂಷನ್ ರಿಲೇಟೆಡ್ ಇಂಟ್ರೆಸ್ಟ್ ಇರೋರು ಬೀಟ್ ಫಾರ್ ಪ್ರಾಕ್ಟೀಸ್ ಅಥವಾ ಕಾಲೇಜಿಗೆ ನೀವು ಆ ಬ್ಯಾಚಸ್ ನ ಎನ್ರೋಲ್ ಆಗಬಹುದು. ಇಟ್ ಇನ್ಕ್ಲೂಡ್ಸ್ ಆಲ್ ಯೋರ್ ಕೇಸ್ ಲಾಸ್ ಅಂಡ್ ಎವ್ರಿಥಿಂಗ್. ಸಿವಿಲ್ ಅಂಡ್ ಕ್ರಿಮಿನಲ್ ಜಜ್ಮೆಂಟ್ ರೈಟಿಂಗ್ 7,500 rupees ನ ಇದು ಪ್ರೈಸ್ ಅಂಡ್ ಬೋತ್ ವಿತ್ ಪ್ರೀವಿಯಸ್ 5 years ಕ್ವೆಶ್ಚನ್ ಪೇಪರ್ಸ್ ಸಾಲ್ವ್ಡ್ ನಿಮಗೆ. ಅಂಡ್ ಯಾವ ರೀತಿ ಎಕ್ಸೆಟ್ರಾ ನೀವು ಎಕ್ಸಾಮ್ ನ ರಿಲೇಟೆಡ್ ನೀವು ಹೇಗೆ ಪ್ರಿಪೇರ್ ಆಗಬೇಕು ಅನ್ನೋದು ಸೆಪರೇಟ್ ಬ್ಯಾಚ್. ಯಾರಿಗೆಲ್ಲ ನನಗೆ ಬರೀ ಇದೇ ಕಲಿಬೇಕಂತ ಇದೆ ಬಿಕಾಸ್ ಉಳಿದಿದ್ದು ನಾನು ಮಾಡ್ಕೊಳ್ತೀನಿ ಅಂತ ಅನ್ಸಿದ್ರೆ ನೀವು ಈ ಬ್ಯಾಚ್ಗೆ ಎನ್ರೋಲ್ ಆಗಬಹುದು. ಸಿವಿಲ್ ಅಂಡ್ ಕ್ರಿಮಿನಲ್ ಜಜ್ಮೆಂಟ್ ರೈಟಿಂಗ್ ಬಿಕಾಸ್ ತುಂಬಾ ಸ್ಟೂಡೆಂಟ್ಸ್ ಅದೇ ಕ್ವೆರಿ. ಸಿಮಿಲರ್ಲಿ ಟ್ರಾನ್ಸ್ಲೇಷನ್ ಮಾತ್ರ ಬೇಕು ಅನ್ನೋರು ಟ್ರಾನ್ಸ್ಲೇಷನ್ ಸೆಪರೇಟ್ ಕೋರ್ಸ್ ಇದೆ ಅಂಡ್ ಟ್ರಾನ್ಸ್ಲೇಷನ್ ನ ಮಾತ್ರ ಕೂಡ ಸಹ ನೀವು ಅವೈಲ್ ಮಾಡ್ಕೋಬಹುದು. ಸೊ ಇದು ಟ್ರಾನ್ಸ್ಲೇಷನ್. ಇದು ಪ್ಲೇ ಬಟನ್ಸ್ ಇಲ್ಲಿ ನಿಮಗೆ ಕ್ಲಾಸಸ್ ಇರುತ್ತೆ ಅಂಡ್ ಈ PDFs ಅಲ್ಲಿ ನಿಮಗೆ ಅಟ್ಯಾಚ್ಡ್ ಮಟೀರಿಯಲ್ಸ್ ಅನ್ನೋದು ಸಿಗುತ್ತೆ. ಸೊ ಟ್ರಾನ್ಸ್ಲೇಷನ್ ಅಂಡ್ ಸಿವಿಲ್ ಅಂಡ್ ಕ್ರಿಮಿನಲ್ ಜಜ್ಮೆಂಟ್ ರೈಟಿಂಗ್ ಸೆಪರೇಟ್ ಆಗಿ ನಿಮಗೆ ವಿಡಿಯೋ ಕೋರ್ಸಸ್ ಅಲ್ಲಿ ಕರ್ನಾಟಕ ಸಿವಿಲ್ ಜಡ್ಜ್ ಮೇನ್ಸ್ ನ ರಿಲೇಟೆಡ್ ಅವೈಲೇಬಲ್ ಇದೆ. ಈ ಲೈಬ್ರರಿ ಸೊ ವಿ ಹ್ಯಾವ್ ಫ್ಯೂ ಬುಕ್ಸ್ ಫಾರ್ ಭಾರತೀಯ ನ್ಯಾಯ ಸಂಹಿತಾ ಮತ್ತೆ ಸಾಲ್ವ್ಡ್ MCQs ಎಕ್ಸೆಟ್ರಾ. ಈಗ ಬೆಸ್ಟ್ ಫೀಚರ್ ಅಂತ ಹೇಳಿದೆ ದಟ್ ಇಸ್ ಕರೆಂಟ್ ಅಫೇರ್ಸ್ ಮತ್ತೆ ಡೈಲಿ ನ್ಯೂಸ್. ಕರೆಂಟ್ ಅಫೇರ್ಸ್ ನಿಮಗೆ ಯಾವುದೆಲ್ಲ ಎಕ್ಸಾಮಿಗೆ ಕರೆಂಟ್ ರಿಲೇಟೆಡ್ ಟಾಪಿಕ್ಸ್ ಇಂಪಾರ್ಟೆಂಟ್ ಅಂತ ಅನ್ಸುವಂತ ಟಾಪಿಕ್ಸ್ ನಿಮಗೆ ಈ ಪೋರ್ಷನ್ ಅಲ್ಲಿ ನೀವು ಆಕ್ಸೆಸ್ ಮಾಡಬಹುದು ಅಂಡ್ ದಿಸ್ ಇಸ್ ಫ್ರೀ. ಯಾರೆಲ್ಲ ನೀವು ಡೌನ್ಲೋಡ್ ಮಾಡ್ಕೊಳ್ತೀರಿ ನಿಮಗೆ ಫ್ರೀ ಆಗಿನೇ ಇದು ನೀವು ಡೈಲಿ ಕರೆಂಟ್ ಅಫೇರ್ಸ್ ನ ಅಪ್ಡೇಟ್ ತಗೊಳ್ಬಹುದು. ಸೊ ಬಿಕಾಸ್ ಸಿನ್ಸ್ ನಮ್ಮ ಪ್ಲಾಟ್ಫಾರ್ಮ್ ಅಲ್ಲಿ UP ಅಂಡ್ ಡೆಲ್ಲಿ ಜುಡಿಷರಿ ಕ್ಲಾಸಸ್ ನಡೆಯುತ್ತೆ. ಸೊ ಹಾಗಾಗಿ ಅಲ್ಲಿನ ಒಂದು ಕರೆಂಟ್ ಅಫೇರ್ಸ್ ಗೆ ಜಾಸ್ತಿ ಒಂದು ಇಂಪಾರ್ಟೆನ್ಸ್ ಇದೆ. ಸೊ ಸ್ಟೂಡೆಂಟ್ಸ್ ಏನು ಕರೆಂಟ್ ಅಫೇರ್ಸ್ ಬೇಕು ಅನ್ನೋರು ಈ ಒಂದು ಫ್ರೀ ಆಗಿ ನೀವು ನಿಮ್ ಯಾವ್ದೇ ಎಕ್ಸಾಮ್ ಆಗಿರಬಹುದು ಆಕ್ಸೆಸ್ ಮಾಡಬಹುದು. ಅಂಡ್ ಡೈಲಿ ನ್ಯೂಸ್ ಅನ್ನೋದು ಒಂದು ಡೈಲಿ ಅಪ್ಡೇಟ್ಸ್ ಅನ್ನೋದು ನಿಮಗೆ ಇದೆ. ಸೊ ಹೈಲೈಟ್ಸ್ ನ್ಯೂಸ್ ಅಪ್ಡೇಟ್ಸ್ ನಿಮಗೆ ಏನೆಲ್ಲ ಇಂಪಾರ್ಟೆಂಟ್ ಕರೆಂಟ್ ನಡೀತಿರುವಂತ ಟ್ರೆಂಡ್ ನ್ಯೂಸ್ ಇರುತ್ತೆ ಅದು ನೀವು ಅದನ್ನ ನೋಡಬಹುದು ಇನ್ ಅ ವೆರಿ ಶಾರ್ಟ್ ಫಾರ್ಮ್. ಸೊ ಅದು ನಿಮಗೆ ಹೆಲ್ಪ್ ಮಾಡುತ್ತೆ. ಸೊ ಈಗ ನಮಗೆ ಟ್ರೆಂಡಿಂಗ್ ಎಕ್ಸಾಮ್ಸ್ ಅಂತಂದ್ರೆ ಸದ್ಯಕ್ಕೆ ಈ ಎಕ್ಸಾಮ್ಸ್ ಸ್ವಾತಿ ಲಾ ಅಕಾಡೆಮಿ ಅಪ್ಲಿಕೇಶನ್ ಅಲ್ಲಿ ಲೈವ್ ಆಗಿ ನಡೀತಿರುವಂತ ಎಕ್ಸಾಮ್ಸ್. ಸೊ ಆಕ್ಸೆಸ್ ಕರ್ನಾಟಕ ಸ್ಟೂಡೆಂಟ್ಸ್ ಅಂತ ಅಂದಾಗ ಕರ್ನಾಟಕ ರಿಲೇಟೆಡ್ ಎಕ್ಸೆಟ್ರಾ ಅನ್ನೋದು ನಾವು ಡಿಸ್ಕಸ್ ಮಾಡ್ತಿರುವಂತದ್ದು. ಸೊ ಲೈವ್ ಕ್ಲಾಸಸ್ ಕೋರ್ಸ್ ಅನ್ನೋದು ಕೆಳಗಡೆ ಅಗೇನ್ ಆಪ್ಷನ್ ಇದೆ. ಎಕ್ಸ್ಪ್ಲೋರ್ ನಿಮಗೆ ಗೊತ್ತಾಗ್ಲೇ ಇಲ್ಲ ಅಂತಂದ್ರೆ ಎಕ್ಸ್ಪ್ಲೋರ್ ಆಲ್ ಪ್ರಾಡಕ್ಟ್ಸ್ ಅಲ್ಲಿ ಮತ್ತೆ ನಿಮಗೆ ಸಿಮಿಲರ್ ಆಪ್ಷನ್ ಸಿಗುತ್ತೆ. ಲೈವ್ ಕೋರ್ಸಸ್ ಅಲ್ಲಿ ಕರ್ನಾಟಕ ಸಿವಿಲ್ ಜಡ್ಜ್ ಎಕ್ಸಾಮ್ ಮೇನ್ಸ್ ಬ್ಯಾಚ್, ರಾಪಿಡ್ ರಿವಿಷನ್ ಬ್ಯಾಚ್, ಇದು ನಮ್ಮ ಕಾಂಪ್ರಿಹೆನ್ಸಿವ್ ಬ್ಯಾಚ್ ಆಗಿತ್ತು. ಪ್ರಿಲಿಮ್ಸ್ ಅಂಡ್ ಮೇನ್ಸ್ ನ ಈ ಕಾಂಪ್ರಿಹೆನ್ಸಿವ್ ಬ್ಯಾಚ್ ಗೆ ನಮಗೆ ಸಿಕ್ಕಾಪಟ್ಟೆ ಸ್ಟೂಡೆಂಟ್ಸ್ ನ ಈಗಲೂ ಅಡ್ಮಿಷನ್ ಜಾಸ್ತಿ ಇದೆ. ಬಿಕಾಸ್ ಮೇನ್ಸ್ ಈ ಬ್ಯಾಚ್ ಏನಿದೆ ಇದರಲ್ಲಿ ನಾವು ಶುರು ಮಾಡಿದ್ದು 21st April ಅಂಡ್ ಈಗಾಗಲೇ ಸಾಕಷ್ಟು ಸಿಲೆಬಸ್ ಕಂಪ್ಲೀಟ್ ಮಾಡಿದೀವಿ. ಟ್ರಾನ್ಸ್ಲೇಷನ್ ಮುಗಿದಿದೆ, ಜಜ್ಮೆಂಟ್ ರೈಟಿಂಗ್ ಮುಗಿದಿದೆ. ಈಗ ನಮ್ಮ ಹತ್ರ ಲಾ ಪೇಪರ್ 1 ಅದ್ರದ್ದು ಇನ್ನೊಂದು 1 month ನ ಕ್ಲಾಸಸ್ ಪೆಂಡಿಂಗ್ ಇದೆ. ಬಟ್ ದಿಸ್ ಕ್ಲಾಸ್ ಇಸ್ ಕಂಪ್ಲೀಟ್ ಫ್ರಮ್ ದ ಫೌಂಡೇಶನ್. ಯಾರಿಗೆಲ್ಲ ನನಗೆ ಸ್ಟಾರ್ಟಿಂಗ್ ಇಂದ ಎಂಟೈರ್ಲಿ ಕಲಿಬೇಕಂತ ಇದೆ ನೀವು ಈ ಬ್ಯಾಚ್ಗೆ ಎನ್ರೋಲ್ ಆಗಬಹುದು. ಅಂಡ್ ಈ ಬ್ಯಾಚಸ್ ನಿಮಗೆ 100% ಎವ್ರಿ ಟಾಪಿಕ್ ಎವ್ರಿ ಅಸೈನ್ಮೆಂಟ್ ಪ್ರತಿಯೊಂದು ಇನ್ ಡೀಟೇಲ್ ಆಗಿ ನಡೆದಿರುವಂತ ಒಂದು ಕ್ಲಾಸಸ್, ಮೋರ್ ದನ್ 6 months ನ ಒಂದು ಸೀರೀಸ್. ಅದೇ ರೀತಿ ಪ್ರಿಲಿಮ್ಸ್ ಇದು ಎರಡೂ ಸಹ ಆಕ್ಚುಲಿ ನಿಮಗೆ ಕಾಂಪ್ರಿಹೆನ್ಸಿವ್ ಬ್ಯಾಚ್ ನಾವೇನ್ ಲಾಂಚ್ ಮಾಡಿದ್ವಿ ಪ್ರೀವಿಯಸ್ ಇಯರ್ ಅಂಡ್ ಎಕ್ಸಾಮ್ ನಡೆದಿರಲಿಲ್ಲ. ಸೊ ಹಾಗಾಗಿ ಇದು ಇನ್ನ ಸ್ಟ್ರೆಚ್ ಆರಾಮಾಗಿ ತುಂಬಾನೇ ಒಂದು ಡೀಪ್ ಆಗಿ ಎಲ್ಲ ಕ್ಲಾಸಸ್ ನಡೆದಿರುವಂತದ್ದು. ಸೊ ಪ್ರಿಲಿಮ್ಸ್ ಅಗೇನ್ 4 months ನ ಬ್ಯಾಚ್ ಆಗಿತ್ತು ಫ್ರಮ್ ದ ಫೌಂಡೇಶನ್ ಅಂಡ್ ಎವ್ರಿ ಟಾಪಿಕ್ ಇಸ್ ಕವರ್ಡ್ ಇನ್ ಅ ಬೆಸ್ಟ್ ಮ್ಯಾನರ್. ಮೇನ್ಸ್
ಸಿಮಿಲರ್ಲಿ ಅದೇ ರೀತಿ ಈಗ ಹೇಳಿದ ರೀತಿ ಆನ್ಸರ್ ರೈಟಿಂಗ್ ಇಂದ ಹಿಡಿದು ಪ್ರತಿಯೊಂದೂ ಸಹ ಇಲ್ಲಿ ಕವರ್ ಆಗಿರುವಂತದ್ದು. ಸಿನ್ಸ್ ಇವಾಗ ಮೇನ್ಸ್ ಸಕ್ಸಸ್ ಬ್ಯಾಚ್ ಅಂತ ಅಂದಾಗ ಒಂದು ಟೈಮ್ ಕನ್ಸ್ಟ್ರೇಂಟ್, ಬಟ್ ನಾವು 4 ಗಂಟೆ ಕ್ಲಾಸ್ ಮಾಡಿ ಮುಗಿಸ್ತಿದೀವಿ. ಇಲ್ಲಿ ಡೈಲಿ 1 hour ಕ್ಲಾಸ್ ಆಗಿತ್ತು. ಹಾರ್ಡ್ಲಿ ಇಟ್ ಈಸ್ ಅಬೌಟ್ ಪ್ರಾಕ್ಟಿಸ್ ನಿಮಗೆ ಚೆನ್ನಾಗಿ ಮಾಡಿಸಿದ್ ಆಗಿದೆ ಅನ್ನುವಂಥದ್ದು. ಫೈನಲ್ ಇದು ನಮ್ಮ ಪ್ರೀವಿಯಸ್ 2023 ಇಂದ ಕ್ಲಿಯರ್ ಆಗಿರುವಂತ ಸ್ಟೂಡೆಂಟ್ಸ್. ಸೊ ಒಂದು Namrata and Vikas Dalwai. So an achievement for Swati Law Academy. Now initial start ಆದಂತ ಇಯರ್ ಅಲ್ಲಿ ಇದ್ದಂತ ಒಂದು ಫಸ್ಟ್ ಬ್ಯಾಚ್ ಅದೇ ನಮ್ದು ಎಕ್ಸಾಮ್ ತಗೊಂಡಿರೋದು. ಅಂಡ್ ಈಗ 2025 ಎಕ್ಸಾಮ್ ತಗೊಳ್ತಿರುವಂತ ಸ್ಟೂಡೆಂಟ್ಸ್ ಸ್ವಾತಿ ಲಾ ಅಕಾಡೆಮಿಯ ಸೆಕೆಂಡ್ ಬ್ಯಾಚ್ ಸ್ಟೂಡೆಂಟ್ಸ್ ಎಕ್ಸಾಮ್ ತಗೊಳ್ತಿರುವಂತದ್ದು. ಸೊ ದಿಸ್ ಇಸ್ ಅಬೌಟ್ ಮೇನ್ಸ್ ಕೋರ್ಸ್ ಹಾಗೂ ಸ್ವಾತಿ ಲಾ ಅಕಾಡೆಮಿ ಕಂಪ್ಲೀಟ್ ವೆಬ್ಸೈಟ್ ನ ಒಂದು ಡೀಟೇಲ್ಸ್. ಸೊ ಯಾರಿಗೆಲ್ಲ ಇನ್ನೂ ಡೌಟ್ ಇದೆ, ನೀವು ಇನ್ನೇನಾದ್ರೂ ಕ್ವೆರೀಸ್ ಇದ್ರೆ ಡೆಫಿನೆಟ್ಲಿ ತಿಳಿಸಬಹುದು. ಇಲ್ಲ ನೀವು ಆರಾಮಾಗಿ ವೆಬ್ಸೈಟ್ ಅಲ್ಲಿ ಸಹ ಕೋರ್ಸಸ್ ಪರ್ಚೇಸ್ ಮಾಡಬಹುದು. ನೀವು ನನಗೆ ಮಾತನಾಡಬೇಕು ಅನ್ನೋದಾದ್ರೆ 9650849915 ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಕ್ವೆರೀಸ್ ಅನ್ನ ಕ್ಲಿಯರ್ ಮಾಡ್ಕೋಬಹುದು. ಸೊ ಅರ್ಥ ಆಗಿದೆ ಅಂಡ್ ಇನ್ ಡೀಟೇಲ್ ಆಗೇನೆ ತಿಳಿಸಿದೀನಿ ಅಂತ ಅನ್ಕೊಂಡಿದೀನಿ. ಸೊ ಮೇನ್ಸ್ ಬ್ಯಾಚಸ್ ಈಗ ನಮ್ದು ಲಾಂಚ್ ಆಗಿರುವಂತ 23rd ಇಂದ ಕ್ಲಾಸ್ ಸ್ಟಾರ್ಟ್ ಆಗ್ತಿರುವಂತದ್ದು. ಇಲ್ಲಿ ನಿಮಗೆ ಕ್ಲಾಸಸ್ ಆಕ್ಸೆಸ್ ಸಿಗುತ್ತೆ. So that's it for this video. Thank you. And ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸಿಗೆ ಅವಶ್ಯಕತೆ ಇದೆ, ಪ್ರಿಲಿಮ್ಸ್ ಕ್ಲಿಯರ್ ಮಾಡಿದ್ದಾರೆ, ಅವರಿಗೆ ಅವಶ್ಯಕತೆ ಇದೆ ಅನ್ನೋದಾದ್ರೆ ಪ್ಲೀಸ್ ಈ ವಿಡಿಯೋನ ಶೇರ್ ಮಾಡಿ ಅಂಡ್ ವಿಡಿಯೋ ಲೈಕ್ ಮಾಡಿ, ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಬೆಲ್ ಬಟನ್ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.